ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಬಿಡದಿ ಟೌನ್ಶಿಪ್ಗೆ ಭಾರಿ ಹಿನ್ನಡೆಯಾಗಿದೆ. ರೈತರನ್ನು ಎದುರು ಹಾಕ್ಕೊಂಡು ಬಹಳ ದೊಡ್ಡ ರಿಸ್ಕೇ ತಗೊಂಡ್ರ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಹಠ ಹಿಡಿದ ಮೇಲೆ ಪ್ರಾಜೆಕ್ಟ್ ಯಾವುದಾದ್ರೂ ಸ್ಕೀಮು ಅವ್ರು ಅಂದುಕೊಂಡಿದ್ದು ಬಿಡೋರಲ್ಲ. CM ಕುರ್ಚಿನೂ ಎಕ್ಸಾಂಪಲ್ ಅದಕ್ಕೆ. ಅಂದುಕೊಂಡಿದ್ದನ್ನು ಹಠ ಬಿಡದೆ ಮಾಡೋರು. ಅದೇ ರೀತಿಯಲ್ಲಿ ಒಂದಿಷ್ಟು ವಿರೋಧನೂ ಇದೆ, ಕೆಲವರು ಸಪೋರ್ಟು ಇದೆ, ಇಲ್ಲ ಅಂತ ಅಲ್ಲ. ಆದರೆ ರೈತರ ವಿರೋಧ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದು ಸತ್ಯ. ಬಿಡದಿ ಟೌನ್ಶಿಪ್ಪು ಫಲವತ್ತಾದ ಭೂಮಿಯನ್ನು ನುಂಗ್ ಹಾಕ್ತಿದೆ ಅನ್ನುವ ಆಕ್ರೋಶ ಸಿಡಿದಿದೆಯಲ್ಲ, ಈಗ ರೈತರು ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗಿದು ಬಹಳ ಕಾಸ್ಟ್ಲಿ ಆಗುತ್ತಾ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ? ಏನಾಗಿದೆ ಹಾಗಾದರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಬಿಡದಿ ಹೋಬಳಿ ಮಂಡಲಹಳ್ಳಿ ಗ್ರಾಮದ ಸರ್ವೆಗೆ ಹೋಗಿದ್ರು ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು. ಒಂದೊಂದೇ ಹಳ್ಳಿ ಹೋಗ್ತಿದ್ದಾರಲ್ಲ, ಈಗ ಕೆಲವು ಕಡೆ ಎಲ್ಲ ಆಗಿಬಿಟ್ಟಿದೆ ಪರಿಹಾರ ವಿತರಣೆ ಎಲ್ಲ ಒಳ್ಳೆ ರೆಸ್ಪಾನ್ಸು ಅಂತ ಸರ್ಕಾರ ಚೆಕ್ ವಿತರಿಸಿ ತೋರಿಸ್ತಾ ಇದೆ. ನೋಡಿ, ಎಲ್ಲ ಸರಿಯಾಗಿ ಆಗ್ತಿದೆ, ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ರೈತರ ಆಕ್ರೋಶ ಹೋರಾಟ ಮುಂದುವರಿತಿದೆ. ಮಾಹಿತಿ ಸಿಕ್ಬಿಟ್ಟಿದೆ, ಕಂದಾಯ ಇಲಾಖೆಯವರು ಬರ್ತಿದ್ದಾರೆ ಸರ್ವೆಗೆ ಅಂತ. ಮೊದಲೇ ರೆಡಿಯಾಗಿ ನಿಂತಿದ್ರು ಮಹಿಳೆಯರು. ಪೊರಕೆ, ದೊಣ್ಣೆ, ಕಲ್ಲು ಅಂತ ಹಿಗ್ಗಾಮುಗ್ಗ ದಾಳಿ ಮಾಡಿಬಿಟ್ಟಿದ್ದಾರೆ ಪೊಲೀಸರ ಮೇಲೆ, ಅಧಿಕಾರಿಗಳ ಮೇಲೆ, ಎಲ್ಲರ ಮೇಲೂ ಕೂಡ. ಕಾರಿಗೆಲ್ಲ ಒದ್ದು ಮೊಬೈಲ್ ಕಿತ್ತು ಬಿಸಾಕಿದ್ದಾರೆ. ಅಧಿಕಾರಿಗಳ ಮೊಬೈಲೆಲ್ಲ ಎಲ್ಲೆಲ್ಲೋ ಹೋಗಿಬಿದ್ದಿದೆ. ಅಧಿಕಾರಿಗಳ ಮೇಲೇ ಪೊರಕೆಯಿಂದ ಹಲ್ಲೆ ಮಾಡಿದ್ದಾರೆ. ಕಂಗಾಲಲ್ಲಿ ಹೋದಂಥ ಕಂದಾಯ ಅಧಿಕಾರಿಗಳು ಪೊರಕೆ ಏಟು ತಿಂದು ಎದ್ನೋ ಬಿದ್ನೋ ಅಂತ ಓಡೋ ಥರ ಮಾಡಿಬಿಟ್ಟಿದ್ದಾರೆ. ಮಹಿಳಾ ಅಧಿಕಾರಿಗಳು ಪುರುಷರು ಅಂತಲೂ ನೋಡಿಲ್ಲ, ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಹಾಕಿಬಿಟ್ಟಿದ್ದಾರೆ. ಸೊ ಅಧಿಕಾರಿಗಳು ಎಲ್ಲಿದ್ದಾರೋ ಅಲ್ಲೆಲ್ಲ ಹುಡ್ಕೊಂಡು ಹೋಗಿ ಹೊಡೆದಿದ್ದಾರೆ. ಕೆಲವು ಕಡೆ ಎಲ್ಲ ರೈತರು ಕಣ್ಣು ತಪ್ಪಿಸಿ ಅಧಿಕಾರಿಗಳು ಸರ್ವೆಗೆ ಮುಂದಾಗಿದ್ರು. ಅಲ್ಲೆಲ್ಲ ಅಟ್ಟಾಡಿಸಿ ಕಡೆ ಕಾರ್ ಹತ್ಕೊಂಡು ಅವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಓಡ್ತಾ ಇದ್ದಾರೆ. ಹಂಗೆ ಓಡೋ ತನಕ ಬಿಟ್ಟಿಲ್ಲ. ಕಾರು ಜೀಪು ಹತ್ತಿಸಿ ಅವ್ರನ್ನ ಓಡಿಸಿ ಆಮೇಲೆ ಕಾರು ಜೀಪಿಗೂ ಒದ್ದು ಕಳಿಸಿದ್ದಾರೆ. ಅಧಿಕಾರಿಗಳ ಕೈಯಲ್ಲಿದ್ದಂಥ ಮೊಬೈಲ್ ಕಿತ್ತು ಅವರನ್ನು ಯಾವ ಥರ ಬೈದಿದ್ದಾರೆ ಅಂದರೆ ಬಾಯಿಗೆ ಬಂದಂಗೆ ಕೆಟ್ಟ ಶಬ್ದಗಳಲ್ಲಿ ಅಧಿಕಾರಿಗಳನ್ನು ಬೈದು ಓಡಿಸಿದ್ದಾರೆ. ಸೊ ಯಾವ ಥರ ಪರಿಸ್ಥಿತಿ ಉದ್ವಿಗ್ನ ಆಗಿದೆ ಅಂದರೆ ರೈತರದ್ದು ತುಂಬ ಜನರ ಸ್ಥಿತಿ ಗಂಭೀರ ಆಗಿದೆ. ಈಗ ಆ ಗಲಾಟೆಯಲ್ಲಿ ಪೊಲೀಸರು ತಪ್ಪಿಸ್ಬೇಕಾಯ್ತು, ರೈತರ ಮೇಲೂ ಬೀಳತ್ತೆ ಪೆಟ್ಟು, ಆ ಕಡೆ ಅಧಿಕಾರಿಗಳಿಗೂ ಬಿದ್ದಿದೆ, ಸರಿಯಾಗಿ ಪೊಲೀಸರಿಗೂ ಬಿದ್ದಿದೆ. ಪರಿಸ್ಥಿತಿ ಕೈ ಮೀರಿ ಹೋಗೋ ರೀತಿಯಲ್ಲಿ ಒಂದೊಂದೇ ಹಳ್ಳಿಲಿ ಬೇರೆ ರೀತಿ ಆಗ್ತಾ ಇರೋದೀಗ. ಅಲ್ಲಿ ಅಧಿಕಾರಿಗಳು ಯಾರು ಕಾಲಿಡಕ್ಕೆ ಬಿಡಲ್ಲ ಅಂತ ಘೇರಾವ್ ಹಾಕಿದ್ದಾರೆ. ಒಂಥರ ಭಯ ಹುಟ್ಟಿಸೋ ವಾತಾವರಣ. ಇನ್ನು ಬೇರೆ ಅಧಿಕಾರಿಗಳಿಗೆ ಅಲ್ಲಿ ಕಾಲು ಇಡೋಕೆ ಗಾಜುಗಳೆಲ್ಲ ಪುಡಿ ಆಗಿದೆ. ಮತ್ತು ಆ ಮಹಿಳೆಯರು ಯಾರು ಹೊಡೆದಿದ್ದಾರಲ್ಲ ಪೊರಕೆ ಇಟ್ಕೊಂಡು, ಅವ್ರನ್ನೆಲ್ಲ ಈಗ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ. ಪೊಲೀಸರಿಗೆ ಕೊಟ್ಟುಬಿಟ್ಟಿದ್ದಾರೆ, ತಲೆಗೆ ಕಲ್ಲೆಲ್ಲ ಹೊಡೆದಿದ್ದಾರೆ. ಪೊಲೀಸರ ಜೊತೆಗೆ ಜೋರು ಜಗಳ ಆಗಿದೆ. ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದರೆ ಪೊಲೀಸರಿಗೆ ಬಿದ್ದುಬಿಟ್ಟಿದೆ ಏಟು. ಸೊ ಏನು ಮಾಡಿದ್ರೂ ರೈತ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರನ್ನು ಸಮಾಧಾನ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ. ಫಸ್ಟೆಲ್ಲ ಪೊಲೀಸರು ಹೆಂಗೋ ಕಂಟ್ರೋಲ್ ಮಾಡೋಣ ಅಂತ ಏಟು ಕೊಡೋಕ್ಕೆ ಶುರು ಮಾಡಿದ್ರು, ಮತ್ತು ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಆಮೇಲೆ ಪೊಲೀಸರಿಗೆ ಬೀಳ್ತಾ ಇದ್ದಂಗೆ ಪೊಲೀಸರೇ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದಾರೆ. ಜೀಪ್ ಮೇಲೇ ಮುತ್ತಿಗೆ ಹಾಕಿದ್ದಾರೆ. ಇದೆಲ್ಲ ನಡೆದಿದೆ. ಹಾಗಾಗಿ ಎಷ್ಟು ಡೇಂಜರಸ್ ಆಗಿತ್ತು ಅಂದರೆ ಅಲ್ಲಿ ಅಧಿಕಾರಿಗಳಿಗೆ ತಾವು ಯಾಕೆ ಬಂದ್ವಪ್ಪ ಅನ್ನೋ ಥರ ಇಟ್ಟಿಗೆ ತೊಗೊಳ್ಳೋದು, ಜೀಪಿಗೆ ಬಿಸಾಕೋದು, ಕಾರಿಗೆ ಬಿಸಾಕೋದು ಮಾಡಿದ್ದಾರೆ. ಹೊಲದಲ್ಲೆಲ್ಲ ಅಧಿಕಾರಿಗಳನ್ನು ಓಡಿಸ್ಕೊಂಡು ಹೋಗಿದ್ದಾರೆ, ಅಟ್ಟಾಡಿಸ್ಕೊಂಡು. ದಿಕ್ಕಾಪಾಲಾಗಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅಧಿಕಾರಿಗಳು ಓಡಾಡಿರುವಂಥ ದೃಶ್ಯಗಳು ಕೂಡ ಕಂಡಿದೆ. ಕಾನೂನು ಕೈಗೆತ್ಕೊಳ್ಳೋದು, ಸರ್ಕಾರಿ ಕೆಲಸದಲ್ಲಿರೋರಿಗೆ ಅಡ್ಡಿಪಡಿಸೋದು ಎಲ್ಲ ಕಾನೂನು ಪ್ರಕಾರ ತಪ್ಪಾಗತ್ತೆ. ಮತ್ತು ಕೇಸು ಬಿದ್ದಿದೆ, ರೈತರ ಮೇಲೆ ಕೇಸು. ರೈತರು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ, ಬಟ್ ಅವ್ರು ತಮ್ಮ ತಂಟೆಗೆ ಬಂದಿದ್ರೆ ನಾವು ಬಿಡಲ್ಲ ಅಂತ ಎದ್ದಿದ್ದಾರೆ. ಈಗ ಅವ್ರು ಮಾಡ್ತಿರೋ ತಪ್ಪಾಗತ್ತೆ ಹಿಂಗೆ ಮಾಡಿರೋದು. ಸೊ ಕೇಸ್ ಬಿದ್ದುಬಿಟ್ಟಿದೆ, 2-3 ಕೇಸ್ ಒಬ್ಬೊಬ್ಬರು ರೈತರಿಗೆ. ಉಳುಮೆ ಮಾಡ್ಕೊಂಡಿದ್ದ ರೈತರ ಮೇಲೆ ಈಗ ಪೊಲೀಸ್ ಕೇಸ್ ಬಿದ್ದಿದೆ. ಹಾಗಾಗಿ ಈಗ ಬಹಳ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರೋದು. ಕುಮಾರಸ್ವಾಮಿಯವರು ಈಗ ಈ ಇಡೀ ಗಲಾಟೆಗೆ ಸರ್ಕಾರನೇ ಪ್ರಚೋದನೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ರೈತರು ಶಾಂತಿಯುತವಾಗಿ ಹೋರಾಟ ಮಾಡಿ, ನೀವು ಈ ಥರ ದಾರಿ ಹಿಡಿದ್ರೆ ಅವ್ರಿಗೆ ಈಸಿ ಆಗಿಬಿಡುತ್ತೆ. ಈ ಗಲಾಟೆ ಆಗಲಿ ಅಂತಾನೇ ಏನೋ ಮಾಡಿದ್ದಾರೆ. ಇಲ್ಲಿ ಸರ್ಕಾರದ್ದೇನೋ ಕೈವಾಡ ಇದೆ, ದಾರಿ ತಪ್ಪು ಬಿಡುತ್ತೆ, ರೈತರನ್ನ
ಒಳಗೆ ಹಾಕ್ಬಿಡ್ತಾರೆ, ಲಾಕ್ ಮಾಡಿಬಿಡ್ತಾರೆ, ದಾರಿ ತಪ್ಪು ಹೋಗ್ಬಿಡುತ್ತೆ ಹೋರಾಟ. ಈ ರೀತಿ ಮಾಡಿ ಅವ್ರಿಗೆ ಅಸ್ತ್ರ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕಂತೂ ಸರ್ವೆ ನಡೆಸೋದೇ ಚಾಲೆಂಜ್ ಆಗಿದೆ ಸುಮಾರು ಹಳ್ಳಿಗಳಲ್ಲಿ. ಒಂದು ಕಡೆ ಆಯಿತು ಅಂದರೆ ಇನ್ನೊಂದು ಕಡೆನೂ ಜನ ರೊಚ್ಚಿಗೆ ಹೇಳ್ತಾರೆ, ನಮ್ಮೂರಿಗೆ ಹಾಕ್ಬಿಡೋಣ, ಆ ಊರಿಗೆ ಹೋಗಕ್ಕೆ ಬಿಟ್ಟಿಲ್ಲ ಅಂದರೆ ನಮಗೇನು ತಾಕತ್ತಿಲ್ವ ಅನ್ನೋ ರೀತಿಯಲ್ಲಿ ರೊಚ್ಚಿಗೆ ಹೇಳ್ತಾರೆ. ನಾವು ನೆನಪು ಮಾಡ್ಕೊಳ್ಬೋದು, ಬಿ ಕೆ ಹರಿಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಕೆಲವು ಮಿನಿಸ್ಟ್ರುಗಳೆಲ್ಲ ಏನು ಹೇಳಿದರು, ಬಿಡದಿ ಟೌನ್ಶಿಪ್ಗೆ ರೈತರು ಒಪ್ಪಿಲ್ಲ ಅಂದರೆ ನಾವು ಮಾಡಲ್ಲ ಅಂತ ಹೇಳಿದರು. ಆ ಮಾತು ಉಳಿಸ್ಕೊಳ್ಬೇಕೀಗ. ರೈತರು ವಿರೋಧ ವ್ಯಕ್ತಪಡಿಸಿದ್ರೆ ಖಂಡಿತ ಮಾಡಲ್ಲ, ರೈತರನ್ನ ಒಪ್ಪಿಸಿದ್ರೆ ಅಷ್ಟೇ ಮಾಡ್ತೀವಿ, ಮತ್ತು ಅವ್ರಿಗೆ ಕೊಡುವಂಥ ಪರಿಹಾರನೂ ಡಬಲ್ ಮಾಡ್ತೀವಿ, ಇನ್ನೂ ಜಾಸ್ತಿ ಮಾಡ್ತೀವಿ, ಏನೇನೋ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪ್ರಮುಖವಾಗಿ ರೈತರು ವಿರೋಧ ಮಾಡಿದ್ರೆ ಮಾಡಲ್ಲ ಅಂದಿದ್ರು. ಆ ಮಾತಿಗೆ ಬದ್ಧರಾಗಿದ್ದಾರ ಈಗ ಅವರೆಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಪಿಸ್ತಾರ, ಕ್ಯಾಬಿನೆಟಲ್ಲೇ ಮಾತಾಡ್ತೀವಿ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು. ಇದರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಒಪ್ಪಿಕೊಂಡಿದ್ರು ಮಿನಿಸ್ಟರು, ಅಂಥದ್ದೆಲ್ಲ ಮಾಡಬಾರ್ದು ಅಂತ. ಸೊ ಇವರೆಲ್ಲ ಈಗ ಕ್ಯಾಬಿನೆಟಲ್ಲಿ ಮಾತಾಡ್ತಾರ, ರೈತರ ವಿರೋಧ ವ್ಯಕ್ತವಾಗಿ ಆಗಿಬಿಟ್ಟಿದೆ. ಹೋರಾಟ ನಡೀತಿತ್ತು, ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಹೋರಾಟ. ಏನು ಮಾಡುತ್ತೆ ಸರ್ಕಾರ ಅನ್ನೋದೇ ಈಗಿರುವಂಥ ದೊಡ್ಡ ಪ್ರಶ್ನೆ. ಸರ್ಕಾರದ ಈ ನಡೆಯಿಂದಾಗಿ, ಡಿ ಕೆ ಶಿವಕುಮಾರ್ ಅವರ ಈ ಪಟ್ಟಿನಿಂದಾಗಿ ಈಗ ರೈತರು ಕೇಸ್ ಹಾಕ್ಸ್ಕೊಂಡಿದ್ದಾರೆ, ರೈತರು ಪೆಟ್ಟು ತಿಂದಿದ್ದಾರೆ, ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಲ್ಲೆ ಆಗಿದೆ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಏನು ಕಥೆ? ಅದಕ್ಕೆ ಸರ್ಕಾರ ನಮ್ಮೂರೇನು ಮಾತುಕತೆ ತೀರ್ಮಾನ ಆಗದ ಹಾಗೆ ಅದಾಗ ವೇಟ್ ಮಾಡಿ ಅವರು ಮೇಲಧಿಕಾರಿ ಆದೇಶ ಮಾಡಿ ಡ್ಯೂಟಿ ಮಾಡಕ್ ಬಂದವ್ರೆ. ಇವ್ರ ಜಗಳ ಮಾಡೋದಲ್ಲ, ಜಗಳ ಮಾಡಕ್ಕೆ ಇಲ್ಲಿ ಪರಾಜಯ ಎರಡು ಇದೆ. ವಾತಾವರಣಗಳು ತುಂಬಾ ಸರಿ ಇಲ್ಲ. ಇಂಥ ಪರಿಸ್ಥಿತಿಗೆ ಪೊಲೀಸರು ಇಟ್ಕೊಂಡು ಹಳ್ಳಿಗಳಿಗೆ ಕ್ರಿಯೇಟ್ ಮಾಡಿ ಬೇಕು ಬೇಡ ಅಣ್ಣ ತಮ್ಮ ಕಿತ್ತಾಡ್ಕೊಂಡು ಅಣ್ಣ ಬೇಕು ನಮ್ಮಂದ್ರೆ ಸಂಬಂಧಗಳು ಹಾಳಾಗಿವೆ. ಹಳ್ಳಿಗಳಲ್ಲೂ ಇನ್ನೂ ನೆಮ್ಮದಿ ಇಲ್ಲ. ದಯವಿಟ್ಟು ಮಹಿಳೆ ಸರ್ಕಾರದಲ್ಲಿ ತೀರ್ಮಾನ ಆಗೋದು ಎಲ್ಲ ಒಂದು ತೀರ್ಮಾನ ಆಗೋವರೆಗೂ ದಯವಿಟ್ಟು ಶಾಂತಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.